ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಚಿಕನ್ ಸಲಾಡ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮೆಟೊ ಹಣ್ಣು ಮತ್ತು ಒಂದು ಅರ್ಧ ಲಿಂಬೆ ಹಣ್ಣು ಮತ್ತು ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೋಬೇಕು. ಈ ಉಪ್ಪನ್ನು ಹಾಕ್ಕೊಂಡ್ಮೇಲೆ ಒಂದು ಸಲ ಸ್ಪೂನ್ನ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೇನೆ. ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸೊಬ್ಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಮತ್ತು ಈ ಚಿಕನ್ ಸಲಾಡನ್ನು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಭಾಳ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಇಲ್ಲಿ ಒಂದು ಸಲ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿದ ಮೇಲೆ ಒಂದು ಸಲ ಕೈಯಲ್ಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಈರುಳ್ಳಿಗೆ ಟೊಮೆಟೊ ಹಣ್ಣಿಗೆ ಉಪ್ಪು ಚೆನ್ನಾಗಿ ಹಿಡಿಬೇಕು ಫ್ರೆಂಡ್ಸ್. ಈ ರೀತಿ ರೆಡಿ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಬಿಡಬೇಕು ಫ್ರೆಂಡ್ಸ್. ಯಾಕಂದರೆ ಅದು ಚೆನ್ನಾಗಿ ಉಪ್ಪನ್ನು ಹೀರ್ಕೋಬೇಕು. ಈಗ ಇದಕ್ಕೆ ಚಿಕನ್ ಫ್ರೈ ಮಾಡೋದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಚಿಟಿಕೆ ಅರಶಿನ, ಖಾರಕ್ಕೆ ಅಚ್ಕಾರದ ಪುಡಿ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊತೇನೆ. ನಿಮಗೆ ಸ್ವಲ್ಪ ಸ್ಪೈಸಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು. ಮತ್ತು ಒಂದು ಅರ್ಧ ಲಿಂಬೆಹಣ್ಣು ಮತ್ತು ಒಂದು ಸಣ್ಣ ಬೌಲಲ್ಲಿ 1/4 ಕಪ್ಪಷ್ಟು ಮೊಸರು ಜೊತೆಯೇ ಈ ಮಸಾಲವನ್ನು ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಮಾತ್ರ ಗಟ್ಟಿಯಾಗಿರಬೇಕು ಫ್ರೆಂಡ್ಸ್. ನೀರು ಮಾಡ್ಕೋಬೇಡಿ. ನೀರನ್ನು ಮಾತ್ರ ನಾನಿಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಈಗ ಮೊಸರು ಜೊತೆ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ನಾನು ಚಿಕನನ್ನೀಗ ಹಾಕ್ಕೊತೀನಿ ಫ್ರೆಂಡ್ಸ್. ಇದು ಸಲಾಡ್ಗೆ ಸಾಮಾನ್ಯವಾಗಿ ಬೋನ್ ಇರುವಂಥ ಚಿಕನ್ನೇ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಚಿಕನನ್ನು ಮಸಾಲ ಜೊತೆ ಮಿಕ್ಸ್ ಮಾಡಿ ಒಂದು 30 ನಿಮಿಷ ಆದರೂ ಬಿಡಬೇಕು ಫ್ರೆಂಡ್ಸ್. ಯಾಕಂದರೆ ಚಿಕನ್ ಚೆನ್ನಾಗಿ ಮಸಾಲವನ್ನು ಹೀರ್ಕೋಬೇಕು. ಈಗ ಒಂದು ಅರ್ಧ ಗಂಟೆ ಬಿಡ್ತಿದ್ದೇನೆ ಫ್ರೆಂಡ್ಸ್. ಈಗ ಅರ್ಧ ಗಂಟೆ ಆಗಿದೆ. ನಾನು ಚಿಕನನ್ನು ಮಸಾಲೆ ಜೊತೆ ಮಿಕ್ಸ್ ಮಾಡಿ ಈಗ ಒಂದು ಬಾಣಲಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಭಾಳ ಎಣ್ಣೆ ಏನು ಬೇಡ. ಎಣ್ಣೆ ಬಿಸಿ ಆದಮೇಲೆ ಒಂದು ಸಲ ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು ಚಿಕನನ್ನು ಅದಕ್ಕೆ ಹಾಕ್ಕೋಬೇಕು. ಈಗ ಚಿಕನನ್ನು ಹಾಕ್ಕೊಂಡ್ಮೇಲೆ ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ಬಿಡೋಣ ಫ್ರೆಂಡ್ಸ್. ನಿಮಗೆ ನಾನು ಮಾಡೋ ವಿಡಿಯೋ ಏನಾದರೂ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಒಂದು 5 ನಿಮಿಷ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಿದ್ದೇನೆ ಚಿಕನ್. ಈಗ ಇದನ್ನು ಒಂದು ಸಲ ಮಗುಚಿ ಹಾಕಬೇಕು ಫ್ರೆಂಡ್ಸ್. ಮಗುಚಿ ಹಾಕಿ ಒಂದು 5 ನಿಮಿಷ ಮತ್ತೆ ಬಿಡೋಣ ಫ್ರೆಂಡ್ಸ್. ಯಾಕಂದರೆ ಅದಕ್ಕೆ ನೀರನ್ನು ಸೇರಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ಚಿಕನ್ನಲ್ಲಿರುವಂಥ ನೀರಿನ ಅಂಶ ಬಿಡಬೇಕು. ಅದಕ್ಕೋಸ್ಕರ ಒಂದು ಸಲ ಅದನ್ನು ಮಗುಚಿ ಹಾಕಿ ಮತ್ತು ಒಂದು 5 ನಿಮಿಷ ಮುಚ್ಚಿ ಬಿಟ್ಟು ಬಿಡೋಣ. ಗ್ಯಾಸನ್ನು ಮಾತ್ರ ಸಣ್ಣ ಉರಿಯಲ್ಲಿ ಇಡಬೇಕು ಫ್ರೆಂಡ್ಸ್. ಈಗ ಒಂದು 5 ನಿಮಿಷ ಆಗಿದೆ. ಅಂತೂ ಇಂತೂ 10 ನಿಮಿಷ ಆದಮೇಲೆ ನಿಮಗೆ ತೆಗೆದು ತೋರಿಸಿದ್ದೇನೆ ಚಿಕನ್ ಯಾವ ರೀತಿ ನೀರು ಬಿಟ್ಕೊಂಡಿದೆ ಅಂತ. ಇನ್ನೂ ಒಂದು 10 ನಿಮಿಷ ಇದನ್ನು ಗ್ಯಾಸ್ ಉರಿ ಜಾಸ್ತಿ ಮಾಡಿಕೊಂಡು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನಾವು ಚಿಕನ್ಗೆ ಮೊಸರನ್ನು ಸೇರಿಸಿರೋದ್ರಿಂದ ಚಿಕನ್ ತುಂಬ ಜ್ಯೂಸಿಯಾಗಿರುತ್ತೆ ಫ್ರೆಂಡ್ಸ್. ಈ ಮೆಥಡಲ್ಲಿ ನೀವು ಒಂದು ಸಲ ಚಿಕನ್ ಸಲಾಡ್ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೀಗೆ ಮಿಕ್ಸ್ ಮಾಡ್ಕೊತ ಒಂದು 10 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಸಲಾಡ್ಗೆ ಬೇಕಾಗಿರುವಂಥ ಚಿಕನ್ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿ ಬಿಟ್ಟು ಬಿಡೋಣ ಫ್ರೆಂಡ್ಸ್. ಈಗ ನಾವು ಅಷ್ಟೊತ್ತಿಗೆ ಇಲ್ಲಿ ಉಪ್ಪು ಎಲ್ಲ ಹಾಕಿರುವಂಥ ಟೊಮೆಟೊ ಹಣ್ಣು, ಈರುಳ್ಳಿ ಅಂತೂ ಒಂದು ಪ್ಲೇಟ್ ಮೇಲೆ ಈ ರೀತಿ ನೀಟಾಗಿ ಹರಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ನಾವು ಫ್ರೈ ಮಾಡಿರುವಂಥ ಚಿಕನನ್ನು ಹಾಕ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಚಿಕನ್ ಸಲಾಡ್ ಒಂದು ಸಲ ಟ್ರೈ ಮಾಡ್ಕೊರಿ ಫ್ರೆಂಡ್ಸ್.
ನೀವು ಸರ್ವ್ ಮಾಡಬೇಕಂದ್ರೆ ಈರುಳ್ಳಿ ಟೊಮೆಟೊ ಚಿಕನನ್ನು ಸೇರಿಸಿನೇ ಸರ್ವ್ ಮಾಡಬೇಕು ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.